ನನಗಿಂತ ಯಾರೂ ಬಲ್ಲವರಿಲ್ಲ, ನಾನೇ ಎಲ್ಲ ಅಂತ ಬಿಂಬಿಸ್ಕೊಳಕ್ಕೆ ಹೊರಟಿರೋದು ಈ ಪ್ರದೀಪ್ ಈಶ್ವರ್. ಇವರು ಹೇಳಿ ಕೇಳಿ ಕಾಂಗ್ರೆಸ್ಸಿಗರ ಒಡಲ ಉರಿ ಹೆಂಗಿದೆ ಅಂದರೆ, ರಾಮ ಅಂತ ಕಂಡ್ರೆ ಸಾಕು ಇವ್ರಿಗೆ ಹೊಟ್ಟೆಯಲ್ಲಿ ಬೆಂಕಿ ಇಟ್ಟಂಗಾಗಿ ಅಸಿಡಿಟಿ ರೈಸ್ ಆಗಿ ತಡಿಲಾರದಂಥ ವೇದನೆ ಉಂಟಾಗೋಗುತ್ತೆ. ಗಾಂಧೀಜಿಯ ಮೇಲೆ ಅಷ್ಟೊಂದು ನಿಮಗೆ ಕಾಳಜಿ ಇದ್ದಿದ್ದರೆ ಪ್ರದೀಪ್ ಈಶ್ವರ, ಕೇಳಿಸ್ಕೊಳಪ್ಪ, ನಿಮ್ಮ ಮಹಾನ್ ನಾಯಕರು, ಘಟಾನ್ಘಟಿ ನಾಯಕರಿದಾರಲ್ಲ, ನಾಮಧಾರಿ ನಾಯಕರು, ನಕಲಿ ಗಾಂಧಿಗಳು ಹೆಸರುಗಳನ್ನ ಇಟ್ಕೊಂಡಿದ್ದಾರೆ 415 ಯೋಜನೆಗೆ. ಅದರಲ್ಲಿ ಬದಲಾವಣೆ ಮಾಡಕ್ಕೆ ಹೇಳಪ್ಪ ಸ್ವಲ್ಪ. ರಾಮನ ವಿಷಯಕ್ಕೆ ಯಾಕಪ್ಪ ಬರ್ತೀಯ? ರಾಮನ ದೇವಾಲಯ ಕಟ್ಟಿದರೆ ಬಡವರ ಹೊಟ್ಟೆ ತುಂಬಲ್ಲ ಅನ್ನೋದು ನಿಮ್ಮದು ಅಂಬೋಣ ಅನ್ನೋದಾದರೆ, ಪ್ರದೀಪ್ ಈಶ್ವರ್ ಅವರೇ ಕೇಳಿಸ್ಕೊಳ್ಳಿ, ಗಮನ ಇಟ್ಟು. ಮುಂಡಾಸನ್ನು ಕಟ್ಟಿದರೆ, ಪಿಕಾಸಿಯನ್ನು ತಿರುಗಿಸಿದ್ರೂ ಕೂಡ ಮನ್ರೇಗಾ ಯೋಜನೆ ಉಳಿಯೋದಿಲ್ಲ ಅನ್ನೋದು ಕೂಡ ನಮ್ಮ ವಾದ. ಆರ್ಟಿಕಲ್ 370 ತೆಗೆದಾಗ ಎಷ್ಟು ಅರ್ಜಿಯನ್ನು ಗುಜರಾಯಿಸಿದ್ರಿ ನೀವು? ಹೋಗಿ ಈಗಲೂ ಗುಜರಾಯಿಸಿ. ಡಿಬಿಟಿ ಮುಖಾಂತರ ಕೂಲಿ ಕಾರ್ಮಿಕನಿಗೆ ಅವನ ಕೂಲಿ ಹಣ ವರ್ಗಾವಣೆ ಆದರೆ ಪ್ರದೀಪ್ ಈಶ್ವರ್ಗೆ ಯಾಕೆ ಉರಿ ಆಗಬಾರದು ಜಾಗದಲ್ಲಿ ಉರಿ ಆಗುತ್ತೆ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಯಾವೊಬ್ಬ ಕಾಂಗ್ರೆಸ್ ನಾಯಕರು ಕೂಡ ರಾಮ ಮಂದಿರಕ್ಕೆ ಹೋಗೋಕ್ಕೆ ಹೆದರ್ಕೊಂತಾರೆ. ಯಾಕೆ ಅಂತ ಹೇಳಿದ್ರೆ ಅವರ ರಾಜಕೀಯ ಜೀವನವೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಂತ್ಯ ಆಗೋಗುತ್ತೆ. ನಾಲ್ಗೆಯನ್ನು ಬಿಗಿ ಹಿಡಿದು ಮಾತಾಡೋದನ್ನು ಕಲ್ತ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ರಾಮ ಈ ದೇಶದ ಅಸ್ತಿತ್ವ, ರಾಮ ಈ ದೇಶದ ಶ್ರದ್ಧೆ, ರಾಮ ನಮ್ಮೆಲ್ಲರ ಪರಿಪಾಲಕ, ಮರ್ಯಾದ ಪುರುಷೋತ್ತಮ ಅಂತ ಪ್ರತಿನಿತ್ಯ ಭಜನೆ ಮಾಡೋ ಅಂಥ ಜನಗಳು ಈ ದೇಶದಲ್ಲಿ ನಾವು ಜೀವನ ಮಾಡ್ತಾ ಇರೋದು. ನಮ್ಮ ಮುಂದೆ ನಿಮ್ಗೇನಾದರೂ ಧೈರ್ಯ ಅನ್ನೋದಿದ್ರೆ, ತಾಕತ್ ಅನ್ನೋದಿದ್ರೆ ಸಿದ್ದರಾಮಯ್ಯನ ಪ್ರಶ್ನೆ ಮಾಡ್ರಿ. ನೀವು ವಿಧಾನಸೌಧದೊಳಗಡೆ ವಿರೋಧ ಪಕ್ಷದವ್ರ ಕೈಯಲ್ಲಿ ಕಬ್ಬಣ ಕೊಡಬೇಕು ಅಂತ ಹೇಳ್ದಂಥವ್ರಲ್ವಾ. ಅದಕ್ಕೆ ಸ್ಪೀಕರ್ ಅವ್ರು ನಿಮ್ಗೆ ಹೇಳಿದ್ದು, ನಿನ್ನ ಕೈಗೆ ಹಗ್ಗ ಕೊಡ್ಬೇಕಾ, ಸುಮ್ಮನೆ ಕೂತ್ಕೊಳ್ಳಪ್ಪ, ನೀನು ಇಲ್ಲದೇ ಇರೋದನ್ನೆಲ್ಲ ಕೆದಕ್ಬೇಡ ಅಂತ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ರಾಮ ಮಂದಿರವನ್ನು ಕಟ್ಟಿದ್ರೆ ಬಡವರ ಹೊಟ್ಟೆ ತುಂಬಲ್ಲ ಎಂದ ಪ್ರದೀಪ್ ಈಶ್ವರ್. ಹೌದು ಸ್ನೇಹಿತರೆ, ಈತನ ಹೇಳಿಕೆಗಳು ಯಾವ ರೀತಿಯಾಗಿರ್ತವೆ ಅಂತಂದರೆ, ತನ್ನನ್ನು ತಾನು ಬಹಳ ವಿದ್ವಾನ್ ಅಂತ ಗುರುತಿಸ್ಕೊಳ್ಳೋ ಅಂಥ ರೀತಿಯಲ್ಲಿ ಈತನ ಮಾತಿನ ವೈಖರಿ ಇರ್ತಕ್ಕಂಥದ್ದು. ಇವರು ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಸಂಬಂಧವನ್ನು ಕಲ್ಪಿಸುವಂಥ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಇವರು ಯಾವ್ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ ಅಂದರೆ, ನನಗಿಂತ ಯಾರೂ ಬಲ್ಲವರಿಲ್ಲ, ನಾನೇ ಎಲ್ಲ ಅಂತ ಬಿಂಬಿಸ್ಕೊಳಕ್ಕೆ ಹೊರಟಿರೋದು ಈ ಪ್ರದೀಪ್ ಈಶ್ವರ್. ಇವರು ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಏನೋ ಬಂಪರ್ ಲಾಟ್ರಿ ಹೊಡೆದಂಗೆ ಇವತ್ತು ಗೆದ್ದು ಬಂದಿರೋವಂಥ ಈ ಶಾಸಕ ಇವತ್ತು ತನ್ನ ವಿದ್ವತ್ತನ್ನು ಎಲ್ಲೆಡೆಗೆ ಪ್ರದರ್ಶಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಮಗೇನು ಆಕ್ಷೇಪ ಇಲ್ಲ. ಆದರೆ ಹೇಳಿ ಕೇಳಿ ಈ ಕಾಂಗ್ರೆಸ್ಸಿಗರ ಒಡಲ ಉರಿ ಹೆಂಗಿದೆ ಅಂದರೆ, ರಾಮ ಅಂತ ಕಂಡ್ರೆ ಸಾಕು ಇವ್ರಿಗೆ ಏನಾಗುತ್ತೋ ಗೊತ್ತಿಲ್ಲ, ಹೊಟ್ಟೆಯಲ್ಲಿ ಬೆಂಕಿ ಇಟ್ಟಂಗಾಗಿ ಅಸಿಡಿಟಿ ರೈಸ್ ಆಗಿ ತಡಿಲಾರದಂಥ ವೇದನೆ ಉಂಟಾಗೋಗುತ್ತೆ. ಹಾಗಾಗಿ ಈಗ ಹೋರಾಟ ನಡೀತಿರೋದು ಏನು? ಮನ್ರೇಗಾದ ಬಗ್ಗೆ ಪ್ರತಿಭಟನೆ ಮಾಡ್ತಿದ್ದೀರಾ ನೀವು. ಮನ್ರೇಗಾ ಅಂತಲೇ ಉಳಿಸ್ಬೇಕು, VB-G ರಾಮ್ಜಿ ಬಿಲ್ಲನ್ನು ಜಾರಿಗೆ ತೊಗೊಂಬರಬಾರ್ದು, ಅದ್ರ ಬಗ್ಗೆ ನಮ್ಮದು ವಿವಾದ ಇದೆ, ಖಂಡನೆ ಮಾಡ್ತೀವಿ ನಾವು ಅಂತ ನೀವು ವಿಶೇಷ ಅಧಿವೇಶನವನ್ನು ಕರೆದಿದ್ದೀರಿ. ಈ ವಿದ್ವಾನ್ ಪ್ರದೀಪ್ ಈಶ್ವರ ಕೇಳಬೇಕಾಗಿದ್ದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ವಿಶೇಷ ಅಧಿವೇಶನವನ್ನು ಕರೆದಿದ್ದೀವಿ, ಕೂಲಂಕುಷವಾಗಿ ಇಲ್ಲಿ ವಿಚಾರ ವಿನಿಮಯ ಆಗಲಿ, ಗದ್ದಲಕ್ಕೆ ಅವಕಾಶ ಬೇಡ, ನಾವೆಲ್ಲರೂ ಸರಿಯಾದ ಸಮಯಕ್ಕೆ ಸದನಕ್ಕೆ ಬರೋಣ, ಜನರ ತೆರಿಗೆ ದುಡ್ಡನ್ನು ವ್ಯಯ ಮಾಡೋದು ಬೇಡ ಅನ್ನೋಂಥ ಪ್ರಶ್ನೆನೇ ಈ ವ್ಯಕ್ತಿ ಕೇಳಬೇಕಾಗಿತ್ತು. ಆದರೆ ಈ ವ್ಯಕ್ತಿಯ ವಿಚಾರ ಇರ್ತಕ್ಕಂಥದ್ದೇನು ಅಂದರೆ, ಈ ರಾಜ್ಯಪಾಲರನ್ನ ಅಡ್ಡಗಟ್ಟಲಿಕ್ಕೆ ಹೋದರೂ ಕೂಡ ಅದನ್ನು ವಿರೋಧ ಮಾಡಬಾರ್ದಂತೆ. ನೋಡ್ರಿ, ಇವರು ಒಬ್ಬರು ಸಂಸದ ಸಂವಿಧಾನಿಕ ಹುದ್ದೆಯಲ್ಲಿರೋದು ಇವಾಗ, ಇವರು ಏನು ಶಾಸಕರಾಗಿ, ರಾಜ್ಯಪಾಲರು ಕೂಡ ಅದೇ ರೀತಿ ಇವರಂತೆಯೇ ಸಂವಿಧಾನಿಕ ಹುದ್ದೆಯಲ್ಲಿರೋದು. ಇವ್ರಿಗೆ ಮಾತ್ರ ಎಲ್ಲ ಗೌರವಗಳು ಬೇಕು, ಇವ್ರಿಗೆ ಮಾತ್ರ ಎಲ್ಲ ಸಂವಿಧಾನಿಕ ಹಕ್ಕುಗಳು ಬೇಕು, ಇವ್ರಿಗೆ ಮಾತ್ರ ರಕ್ಷಣೆ ಬೇಕು. ಆದರೆ ರಾಜ್ಯಪಾಲರಿಗೆ ಯಾವುದೂ ಬೇಡ ಅನ್ನುವಂಥ ಮನಸ್ಥಿತಿ. ಹರಿಪ್ರಸಾದ್ ಅವರು ಸರಿಯಾಗಿ ನಡ್ಕೊಂಡಿದ್ದಾರೆ ಅನ್ನೋದು ಕಾಂಗ್ರೆಸ್ಸಿಗರ ವಾದ. ಬಟ್ಟೆ ಹರ್ಕೊಂಡಿದ್ದು ಯಾರು ಅರ್ಧಾಕಿದ್ರೋ ಗೊತ್ತಿಲ್ಲ, ಆದರೆ ಇವ್ರ ಬಗ್ಗೆ ಎಲ್ಲ ಯಾವುದೇ ಕಟ್ಟುನಿಟ್ಟಿನ ಕ್ರಮ ಆಗ್ತಿಲ್ಲ. ಆದರೆ ರಾಜ್ಯಪಾಲರು ಇವತ್ತು ರಾಜೀನಾಮೆ ಕೊಡಬೇಕು ಅಂತೇಳೋ ಮಟ್ಟಿಗೆ ಇವತ್ತು ಕಾಂಗ್ರೆಸ್ಸಿಗರ ಅಬ್ಬರಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾನು ಈ ಕಾಂಗ್ರೆಸ್ಸಿಗರಿಗೆ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಮಹಾತ್ಮ ಗಾಂಧಿ ಅವರ ಹೆಸರನ್ನು ತೆಗೆದಿದ್ದರ ಬಗ್ಗೆ ಹೊಟ್ಟೆ ಉರಿ ಇದೆಯೋ, ಅಥವಾ ರಾಮ್ಜಿ ಬಿಲ್ಲಲ್ಲಿ VB-G ರಾಮ್ಜಿ ಬಿಲ್ಲಲ್ಲಿ ಈಗ ರಾಜ್ಯ ಸರ್ಕಾರದ ಪಾಲು ಹೆಚ್ಚಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಉರಿ ಇದೆಯೋ ಅನ್ನೋಂಥ ಎರಡು ವಿಷಯಗಳ ಸ್ಪಷ್ಟತೆಯನ್ನು ಪಡ್ಕೊಂಡ್ಬಿಟ್ರೆ, VB-G ರಾಮ್ಜಿ ಬಿಲ್ನ ವಿರುದ್ಧದ ಹೋರಾಟ ಏನಿದೆ ಇದು ಕೇವಲ ಅತಿ ಕೇವಲ ರಾಜಕೀಯ ಅನ್ನುವಂಥ ಸ್ಪಷ್ಟನೆ ಸಾಮಾನ್ಯ ಜನತೆಯಲ್ಲೂ ಬಂದ್ಬಿಡುತ್ತೆ. ಹಾಗಾಗಿ
ಇವಾಗ ಇವ್ರು ನೆನ್ನೆ ಫ್ರೀಡಮ್ ಪಾರ್ಕಲ್ಲಿ ಏನು ಅಬ್ಬರಿಸಿ ಬಬ್ಬಿರಿದ್ರಲ್ಲ, ಹೋಗ್ಬಿಟ್ಟು ಏನು ಮಾಡಿದ್ರು, 26 ಜನ ಹೋಗಿ ಒಂದು ಬಸ್ಸಲ್ಲಿ, ಓಲ್ವೋ ಬಸ್ಸಲ್ಲೇ ಹೋಗಬೇಕು. ಯಾಕೆ ರೆಡ್ ಬಸ್ಸಲ್ಲಿ ಹೋಗೋಕ್ಕಾಗಲ್ವಾ? ಯಾಕೆಂದರೆ ಎ ಸಿಲೇ ಬೆಳೆದವ್ರಿಗೆ ಬಡವನ ಕಷ್ಟ ಹೆಂಗೆ ಗೊತ್ತಿರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಮುಖ್ಯಮಂತ್ರಿನೇ ಇರ್ಬೋದು, ಯಾರೇ ಇರ್ಬೋದು, ಹೋಗಿ ರೆಡ್ ಬಸ್ಸಲ್ಲಿ ಹೋಗಿ ಪ್ರತಿಭಟನೆಯನ್ನು ಬಿಸಿಲಲ್ಲಿ ನಿಂತ್ಕೊಂಡು ಮಾಡೋಕ್ಕಾಗುತ್ತೆ. ಅಲ್ಲೇರಿದ ಬಿಸಿಯನ್ನು ಎ ಸಿ ಬಸ್ಸಲ್ಲಿ ಇಳಿಸ್ಕೊಳ್ಳೋ ಅಂಥ ತವಕದಲ್ಲಿ ಇವರಿರೋದು. ಹಾಗಾಗಿ ರಾಜ್ಯಪಾಲರಿಗೂ ಹೋಗಿ ಒಂದು ಮನವಿಯನ್ನು ಕೊಟ್ಟು ಬಂದಿದ್ದಾರೆ. ಈಗ ಇವರು ಅಂಬೋಣ ಏನಂತಂದರೆ, ಇವ್ರು ಇವಾಗ ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದರೆ 6,000 ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಗಾಂಧೀಜಿಯವರ ಹೆಸರನ್ನು ಇಡ್ತಾರಂತೆ. ಇಡೀ ಬೇಡ ಅಂದವ್ರು ಯಾರಾದರೂ ವಿರೋಧ ವ್ಯಕ್ತಪಡಿಸ್ತಾರೆ ಗಾಂಧೀಜಿ ಹೆಸರನ್ನು ಇಟ್ಟರೆ? ನೋಡ್ರಿ, ಯಾವುದೇ ಒಂದು ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು, ಒಂದು ಜನಗಳಿಗೆ ಉಪಯೋಗ ಆಗುವಂಥ ಯೋಜನೆ ಬಂದರೆ ಅದನ್ನು ಕಾಲಕ್ಕೆ ಪರಿಷ್ಕರಣೆ ಮಾಡಲೇಬೇಕಾಗುತ್ತೆ. ಈಗ ಮನ್ರೇಗಾದ ಬಗ್ಗೆ ಭ್ರಷ್ಟಾಚಾರದ ಆರೋಪಗಳು ಸಾಕಷ್ಟಿದೆ. ನಾನು ಮೊನ್ನೆ ಸಂಚಿಕೆಯಲ್ಲೇ ವಿಸ್ತೃತವಾಗಿ ಅದ್ರ ಬಗ್ಗೆ ಹೇಳಿದ್ದೀನಿ. ಅದರ ಬಗ್ಗೆ ಎಲ್ಲ ವಿವಾದಗಳನ್ನು ಮಾಡದೇ ಇರುವಂಥ ರಾಜ್ಯ ಸರ್ಕಾರ, ಇವ್ರಿಗಿರೋದು ಎರಡೇ ವಿಷಯ. ಈಗ ಗಾಂಧೀಜಿಯ ಹೆಸರನ್ನು ತೆಗಿಬಾರ್ದು. ವಿಕಸಿತ ಭಾರತ ಅಂತ ಹೇಳ್ತಕ್ಕಂಥದ್ದು, ಭಾರತಕ್ಕೆ 100 ವರ್ಷ ತುಂಬುವಾಗ ಸ್ವತಂತ್ರ ಬಂದು ವಿಕಸಿತ ಆಗಬೇಕು, ನಾವು ಅಭಿವೃದ್ಧಿಶೀಲರಾಗಬೇಕು. ಅದಕ್ಕೋಸ್ಕರ ಈ ಒಂದು ಮನ್ರೇಗಾ ಯೋಜನೆಯಲ್ಲಿದ್ದಂಥ ಲೋಪಗಳನ್ನು ನಾವು ಸರಿಪಡಿಸ್ತಿದ್ದೀವಿ, ಅದರಲ್ಲಿ ಸುಧಾರಣೆಗಳನ್ನು ತರ್ತಿದ್ದೀವಿ ಅಂತ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಹಾಗಾಗಿಯೂ ನಿಮಗೆ ಗಾಂಧೀಜಿಯ ಮೇಲೆ ಅಷ್ಟೊಂದು ನಿಮಗೆ ಕಾಳಜಿ ಇದ್ದಿದ್ದರೆ, ಪ್ರದೀಪ್ ಈಶ್ವರ ಕೇಳಿಸ್ಕೊಳಪ್ಪ, ನಿಮ್ಮ ಮಹಾನ್ ನಾಯಕರು, ಘಟಾನುಘಟಿ ನಾಯಕರಿದ್ದಾರಲ್ಲ, ನಾಮಧಾರಿ ನಾಯಕರು, ಕುಟುಂಬದ ಹೆಸರು ಹೇಳ್ಕೊಂಡು ದೇಶ ಸ್ವತಂತ್ರ ಆದಾಗಿಂದ ಇವತ್ತಿಗೂ ರಾಜಕಾರಣ ಮಾಡ್ತೀಯಾರಲ್ಲ ನಿಮ್ಮ ಘಟಾನುಘಟಿ ನಾಯಕರು, 415 ವಿವಿಧ ಯೋಜನೆಗಳಿಗೆ ಅಂದರೆ ಇವರು ಇವಾಗ ಗಾಂಧೀಸ್ ಬಿಕೆಮ್ ಗಾಂಧಿ ಅಂತ ಹೇಳ್ತೀಯಾರಲ್ವಾ, ಈ ನಕಲಿ ಗಾಂಧಿಗಳು ಹೆಸರುಗಳನ್ನ ಇಟ್ಕೊಂಡಿದ್ದಾರೆ 415 ಯೋಜನೆಗೆ. ಅದರಲ್ಲಿ ಬದಲಾವಣೆ ಮಾಡೋಕ್ಕೆ ಹೇಳಪ್ಪ ಸ್ವಲ್ಪ. ರಾಮನ ವಿಷಯಕ್ಕೆ ಯಾಕಪ್ಪ ಬರ್ತೀಯ? ನಿನ್ನ ಬಗ್ಗೆ ನಾನು ಮಾತಾಡ್ತಾನೆ ಇರಲಿಲ್ಲ. ಯಾಕೆ ಅಂತಂದರೆ ನನಗೆ ನಿನ್ನ ವಿಷಯ ಮಾತಾಡೋಕ್ಕೆ ಇಷ್ಟ ಇಲ್ಲ. ಆದರೆ ನೀವು ಪದೇ ಪದೇ ರಾಮನ ವಿಚಾರ ಬಂದಾಗ ನನಗೆ ತಡೆಯೋಕ್ಕಾಗಲ್ಲ. ಯಾಕೆ ಅಂದರೆ ರಾಮ ನಮ್ಮಲ್ಲಿದ್ದಾನೆ, ಪ್ರತಿಯೊಬ್ಬರಲ್ಲೂ ರಾಮನಿದ್ದಾನೆ. ಆದರೆ ನೀವು ರಾಜಕೀಯಕ್ಕೋಸ್ಕರ ರಾಮನ ಯಾಕೆ ತರ್ತಿದ್ದೀರಾ? ರಾಮ ಮಂದಿರಕ್ಕೂ ನಿಮ್ಮ ಈ ವಿಶೇಷ ಅಧಿವೇಶನಕ್ಕೂ ಏನು ಸಂಬಂಧ? ರಾಮನ ದೇವಾಲಯ ಕಟ್ಟಿದರೆ ಬಡವರ ಹೊಟ್ಟೆ ತುಂಬಲ್ಲ ಅನ್ನೋದು ನಿಮ್ಮದು ಅಂಬೋಣ ಅನ್ನೋದಾದರೆ, ಪ್ರದೀಪ್ ಈಶ್ವರ್ ಅವರೇ ಕೇಳಿಸ್ಕೊಳ್ಳಿ, ಗಮನ ಇಟ್ಟು. ಮುಂಡಾಸನ್ನು ಕಟ್ಟಿದರೆ, ಪಿಕಾಸಿಯನ್ನು ತಿರುಗಿಸಿದ್ರೂ ಕೂಡ ಮನ್ರೇಗಾ ಯೋಜನೆ ಉಳಿಯೋದಿಲ್ಲ ಅನ್ನೋದು ಕೂಡ ನಮ್ಮ ವಾದ. ಯಾಕೆ ಅಂತ ಹೇಳಿದ್ರೆ, ಮನ್ರೇಗಾದಲ್ಲಿದ್ದಂಥ ಲೋಪವನ್ನು ಸರಿಪಡಿಸಲೇಬೇಕು. ಸಂಸತ್ನಲ್ಲಿ ಮತ್ತು ಚರ್ಚೆಯಾಗಿ ವಿಸ್ತೃತವಾಗಿ ಅಂಗೀಕೃತವಾಗಿರುವಂಥ ಬಿಲ್ಲು ಇವತ್ತು ಕಾಯ್ದೆಯಾಗಿ ಆಚೆ ಬಂದಿದೆ. ಅದರಲ್ಲಿ ಏನು ಸುಧಾರಣೆಗಳಾಗಬೇಕೋ ಆಗಲೇಬೇಕು. ಆದರೆ ಪಾಲಿನ ವಿಷಯಕ್ಕೆ ಬರುವಾಗ ನೀವು ಕೋರ್ಟಿಗೆ ಹೋಗ್ಬೋದು. ಯಾಕೆಂದರೆ ಕೋರ್ಟ್ ನಿಮಗೆ ತವ್ರ ಮನೆ ಇದ್ದಂಗೆ. ಕಾಂಗ್ರೆಸ್ ಅವ್ರಿಗೆ ಹೇಳಿ ಕೇಳಿ ಯಾರ್ಯಾರು ನಿಮ್ಮ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಿಕ್ಕಾಪಟ್ಟೆ ಜನ ನಿಮಗೆ ಸಮರ್ಥಕರಿದ್ದಾರಲ್ಲ ವಕೀಲರು, ಅವ್ರ ಕೈಯಿಂದ ಹಾಕಿಸಿ ಅರ್ಜಿಯನ್ನು. ನ್ಯಾಯಾಲಯವು ಏನು ಹೇಳ್ಬಿಡ್ತಾವೆ ನೋಡೇ ಬಿಡೋಣ. ಯಾಕೆ ಅಂತ ಹೇಳಿದ್ರೆ ಆರ್ಟಿಕಲ್ 370 ತೆಗೆದಾಗ ಎಷ್ಟು ಅರ್ಜಿಯನ್ನು ಗುಜರಾಯಿಸಿದ್ರಿ ನೀವು? ಹೋಗಿ ಈಗಲೂ ಗುಜರಾಯಿಸಿ. ಬೇಡ ಅಂದವ್ರು ಯಾರು? ಕೈಲಾಗ್ದವನು ಮೈ ಪರ್ಚ್ಕೊಂಡ ಅಂತ ಬಂದ್ಬಿಟ್ಟು ಇಲ್ಲಿ ಮಾತಾಡ್ತಾ ಇದ್ದೀರಾ. ಬಡವರ ಹಕ್ಕುಗಳನ್ನು ಕಸಿಯಲಾಗುತ್ತೆ. ಗಾಂಧೀಜಿಯ ಸ್ಟ್ಯಾಚು ಮುಂದೆ ಕೂತ್ಕೊಳಕ್ಕಾಗಲ್ಲ. ಎಂತೆಂಥ ಭಿನ್ನ ವಿಭಿನ್ನ ಹೇಳಿಕೆಗ್ರಿ ಕಾಂಗ್ರೆಸ್ಸಿಗರದು. ಹೇಳಿ ಕೇಳಿ ಇವಾಗ ರಾಮನ ವಿಷಯಕ್ಕೆ ಬರೋದಾದರೆ, ಮೊನ್ನೆ ದೆಹಲಿಯಲ್ಲಿ ಮಾಡ್ರಲ್ಲಪ್ಪ ನಿಮ್ಮ ರಾಹುಲ್ ಗಾಂಧಿ ಅವರು ಹೋರಾಟವನ್ನು ಮಾಡ್ರಲ್ಲ ಮನ್ರೇಗಾದ ವಿರುದ್ಧ. ನೆಟ್ಟಿಗೆ ಪಿಕಾಸಿ ಹಿಡ್ಕೊಳಕ್ಕೆ ಬರಲ್ಲ. ಖರ್ಗೆಜಿ ಅವರನ್ನು ನೋಡಿ ಪಿಕಾಸಿ ಹೆಂಗೆ ಹಿಡ್ಕೊಬೇಕು ಅನ್ನೋದನ್ನು ಕಲ್ತ್ಕೊಂಡು ಕೂಡ ಉಲ್ಟಾ ಹಿಡ್ಕೊಂಡ್ರು ನಿಮ್ಮ ನಾಯಕರು ಪಿಕಾಸಿನ. ಇದು ಮನ್ರೇಗಾದ ಬಗ್ಗೆ ಇವ್ರಿಗೆ ಗೊತ್ತಿರೋ ಅಂಥದ್ದು. ಇರಲಿ, ಈಗ ಬಯೋಮೆಟ್ರಿಕ್ ಹಾಕ್ಬೇಕು ತಾನೆ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾನೆ ಅಂದರೆ. ಇದು ವ್ಯಕ್ತಿಗತವಾಗಿ ಕೆಲಸವನ್ನು ಮಾಡಿ ಹಳ್ಳಿಯನ್ನು ಅಭಿವೃದ್ಧಿ ಮಾಡಬೇಕು, ಹಳ್ಳಿಯಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅಂತಿರೋದು. ನೀವು ಬುಕ್ಕಲ್ಲಿ ಸೈನ್ ಮಾಡಿಸ್ಕೊಂಡ್ಬಿಟ್ಟು JCBಗಳ ಮುಖಾಂತರ ಕೆಲಸವನ್ನು ಮಾಡಿ ಮಾಡದೇ ಇರೋ ಕೆಲಸಗಳಿಗೆಲ್ಲ ಬಿಲ್ಗಳನ್ನು ತೊಗೊಂಡಿದ್ದಾರೆ ಅನ್ನುವಂಥ ಭ್ರಷ್ಟಾಚಾರ ದೇಶದಾದ್ಯಂತ ತಾಂಡವಾಡಿದೆ ಮನ್ರೇಗಾ ಯೋಜನೆಯಲ್ಲಿ ಅನ್ನೋದು ಕೂಡ ಅಷ್ಟೇ ಪ್ರಸ್ತುತ. JCBಗಳಿಂದ ಕೆಲಸ ಮಾಡಿಬಿಟ್ಟು ಬಿಲ್ಗಳನ್ನು ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾರೆ ನಕಲಿ ಬಿಲ್ಗಳಲ್ಲಿ ಅಂತ ಭ್ರಷ್ಟಾಚಾರದ ಆರೋಪ ಇದೆ ಮನ್ರೇಗಾದಲ್ಲಿ, ದೇಶದಾದ್ಯಂತ ನಡೆದಿದೆ ಅಂತ. ಈ ಗುದ್ಲಿ ಪಿಕಾಸಿಗಳಿಗೂ ಕೂಡ ನಕಲಿ ಬಿಲ್ಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತಲೂ ಕೂಡ ಇವತ್ತು ವರದಿಗಳು ಹೇಳ್ತಿರ್ತಕ್ಕಂಥದ್ದು. ಅಂದರೆ ಮನುಷ್ಯನ ಕೈಯಲ್ಲಿ ಮಾಡಿಸ್ಬೇಕಾಗಿರೋ ಕೆಲಸಗಳನ್ನು ಮಿಷಿನಿಂದ ಮಾಡಿ ಭ್ರಷ್ಟಾಚಾರವನ್ನು ಮಾಡ್ತಾಯಿದ್ರು ಅಂತ. ಇನ್ನೂ ಕೆಲವರು ಆಪಾದನೆ ಏನಿದೆ ಅಂದರೆ, ಈ ರಾಜಕೀಯದಲ್ಲಿ ಆ್ಯಕ್ಟಿವ್ ಆಗಿರ್ತಾರಲ್ಲ, ರಾಜಕೀಯ ಮಾಡ್ತಾ ಇರುವಂಥ ಪುಡಿ ರಾಜಕಾರಣಿಗಳು ಇರ್ತಾರಲ್ಲ ಹಳ್ಳಿಗಳಲ್ಲಿ, ಅಂಥವ್ರಿಗೆ ಈ ಕಾಮಗಾರಿಗಳಿಂದ ಭ್ರಷ್ಟಾಚಾರವನ್ನು ಮಾಡ್ತಾಯಿದ್ರು, ಎದುರಿಸಿ ಬದುರಿಸ್ತಾ ಮಾಡ್ತಾಯಿದ್ರು ಕೂಲಿ ಕಾರ್ಮಿಕರನ್ನ.
ಅವ್ರ ಹತ್ರ ಸೈನ್ಗಳನ್ನು ತೊಗೊಂಡು ಕೂಲಿಗಳನ್ನು ಸ್ಯಾಂಕ್ಷನ್ ಮಾಡಿಕೊಂಡು ಅವ್ರಿಗೆ ಕಮಿಷನ್ ಪಡ್ಕೊಂಡು ಮಧ್ಯವರ್ತಿಗಳಾಗೆಲ್ಲ ವರ್ತಿಸ್ತಿದ್ರು ಅಂತೆಲ್ಲ ಇದೆ. ಇವತ್ತು DBT ಮುಖಾಂತರ ಕೂಲಿ ಕಾರ್ಮಿಕನಿಗೆ ಅವನ ಕೂಲಿ ಹಣ ವರ್ಗಾವಣೆ ಆದರೆ ಪ್ರದೀಪ್ ಈಶ್ವರ್ಗೆ ಯಾಕೆ ಉರಿ ಆಗಬಾರ್ದು ಜಾಗದಲ್ಲಿ ಉರಿ ಆಗುತ್ತೆ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ರಾಮನ ವಿಷಯಕ್ಕೆ ನೀವು ಬರೋದಕ್ಕೂ ಮುಂಚೆ ಕೂಲಿ ಕಾರ್ಮಿಕನಿಗೆ DBT ಮಾಡಿ ಕೊಟ್ಟರೆ 100 ದಿನ ಕೊಡ್ತಾ ಇದ್ದಿದ್ದ ಕೆಲಸನ 125 ದಿನಕ್ಕೆ ಏರಿಸಿದ್ರೆ, ಮತ್ತು ಬರಗಾಲ ಮತ್ತು ಅತಿವೃಷ್ಟಿ ಅನಾವೃಷ್ಟಿಗಳ ಕಾಲದಲ್ಲಿ 125 ದಿನ ಸಿಗುತ್ತೆ. ಅದನ್ನು ವಿಸ್ತರಣೆ ಮಾಡಿ ಅಂತ ಕೇಳಿಬೇಕಾದ್ರೆ ಅವಾಗ ಅದಕ್ಕೊಂದು ಮತ್ತೆ ನಿಯಮವನ್ನು ಸೇರ್ಪಡೆ ಮಾಡ್ಬೋದು, ಅವಕಾಶ ಏನಿಲ್ಲ ಅಂತಿಲ್ಲ. ಅದು ಬಿಟ್ಬಿಟ್ಟು ನೀವು ಬ್ಲ್ಯಾಕ್ ಮೇಲ್ ಮಾಡೋ ತಂತ್ರನ, ಗಲಾಟೆ ಮಾಡ್ತೀವಿ ಅಂತ ತಂತ್ರನ, ದೇಶದಾದ್ಯಂತ ತಡಿಲಕ್ಕಾಗದೇ ಇರೋವಂಥ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳೋವಂಥ ವಿಷಯವನ್ನು ಯಾಕೆ ಹೇಳುತ್ತಿರ್ತಿದ್ದೀರಾ ಅನ್ನೋವಂಥ ಪ್ರಶ್ನೆ ನನ್ನನ್ನು ಕಾಡ್ತಿದೆ. ಅದರಲ್ಲಿ ಎಷ್ಟೋ ಜನರ ಮಾಡಿರೋ ಭ್ರಷ್ಟಾಚಾರದ ದುಡ್ಡನ್ನು ವಾಪಸ್ ಪಡಿಬೇಕು ಅಂತ ಕೂಡ ಕೋರ್ಟು ಹೇಳಿದೆ. ಇದನ್ನೆಲ್ಲ ಕೇಳೋಕ್ಕೆ ಪ್ರದೀಪ್ ಈಶ್ವರ್ ಅವ್ರಿಗೆ ಒಂದು ಗಟ್ಸ್ ಅನ್ನೋದಿಲ್ಲ, ಧೈರ್ಯ ಅನ್ನೋದಿಲ್ಲ ಅವ್ರಿಗೆ. ಅದನ್ನು ಕೇಳಿಬಿಟ್ರೆ ಪಾಪ ಇವ್ರನ್ನ ಮೂಲೆ ಗುಂಪು ಮಾಡಿಬಿಡ್ತಾರೆ. ಇನ್ನು ನೀವು ಹೇಳಿದಂಥ ವಾಸ್ತವಾಂಶಕ್ಕೆ ನಾನು ಬರ್ತೀನಿ ರೀ ಪ್ರದೀಪ್ ಈಶ್ವರ್ ಅವರೇ. ರಾಮ ಮಂದಿರಕ್ಕೆ ನೀವೇನಾದರೂ ಹೋಗಿದ್ದೀರೇನ್ರಿ? ಯಾವೊಬ್ಬ ಕಾಂಗ್ರೆಸ್ ನಾಯಕರು ಕೂಡ ರಾಮ ಮಂದಿರಕ್ಕೆ ಹೋಗೋಕ್ಕೆ ಹೆದರ್ಕೊತಾರೆ. ಯಾಕೆ ಅಂತೇಳಿದ್ರೆ ಅವರ ರಾಜಕೀಯ ಜೀವನವೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಂತ್ಯ ಆಗೋಗುತ್ತೆ. ಅದರಲ್ಲಿ ಒಬ್ಬರು ಹೋಗಿದ್ದು ನೋಡ್ರಪ್ಪ, ನಮ್ಮ ಇವರು DK ಶಿವಕುಮಾರ್ ಅವರು ಪ್ರಯಾಗ್ರಾಜಕ್ಕೆ ಹೋಗಿ ಬಂದರು. ಇರಲಿ, ಅದು ಒಂದು ಒಟ್ಟಿಗಿರಲಿ. ರಾಮ ಮಂದಿರಕ್ಕೆ ಹೋದರೆ ನೀವು ಇವತ್ತು ನಿಮ್ಮ ಬ್ರದರ್ಸ್ಗಳು ಅಂತ ಹೇಳ್ತಿದ್ದೀರಲ್ಲ, ನಿಮ್ಮ ಬ್ರದರ್ಸ್ಗಳು ರಿಕ್ಷಾ ಓಡಿಸ್ಕೊಂಡು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ಹೋಗಿ ನೋಡ್ಕೊಂಬಪ್ಪ. ಅಲ್ಲಿ ಇದು ಏನು ನಾವು ಡಾಲರ್ಗಳಾಗಿ ಕಳ್ತೀವಲ್ಲ ಅದನ್ನು ಮಾರೋರು, ಪ್ರಸಾದ ಮಾರೋರು, ಸರಿ ಸುಮಾರು 45 ಲಕ್ಷ ಜನ ಜೀವನ ಮಾಡ್ತಿದ್ದಾರೆ ಕಣ್ರಿ ರಾಮ ಮಂದಿರದ ಹೆಸರು ಹೇಳ್ಕೊಂಡು. ಸಾವಿರಾರು ಕೋಟಿ ರೂಪಾಯಿ ಆದಾಯ ಬರ್ತಿದೆ ಇವತ್ತು ಸರ್ಕಾರಕ್ಕೆ. ನೀವು ಅಲ್ಲಿಂದನೇ ನೋಡೋದು ಬೇಡ. ಇಲ್ಲಿ ಇವಾಗ ಉದಾಹರಣೆಗೆ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇದ್ದೀರಲ್ಲ, ನೀವು ಇಲ್ಲಿ ನಿಮ್ಮ ಮನೆಯಿಂದ ಹೊರಟಾಗಿಂದನೂ ಅಯೋಧ್ಯೆಗೆ ಹೋಗ್ಬೇಕಂದ್ರೆ ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ತಿರಲ್ಲ, ಅದೆಲ್ಲ ಪರೋಕ್ಷ ಉದ್ಯೋಗನೇ ಸೃಷ್ಟಿಯಾಗಿರೋದು. ರಾಮನ ಮಂದಿರ ಕಟ್ಟಿದ್ರಿಂದ, ರಾಮನ ಹೆಸರನ್ನು ಹೇಳೋದ್ರಿಂದ ಈ ದೇಶದಲ್ಲಿ ಹೊಟ್ಟೆ ತುಂಬುತ್ತೆ. ಏನು ಅದನ್ನು ನಿಮಗೆ ಅದನ್ನು ಸಾಕ್ಷೀಕರಿಸಿ ಅಂತ ತೋರಿಸ್ಬೇಕಾಗಿಲ್ಲ ಮಿಸ್ಟರ್ ಪ್ರದೀಪ್ ಈಶ್ವರ್ ಅವರೇ. ನಾಲ್ಗೆಯನ್ನು ಬಿಗಿ ಹಿಡಿದು ಮಾತಾಡೋದನ್ನು ಕಲ್ತ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ರಾಮ ಈ ದೇಶದ ಅಸ್ತಿತ್ವ, ರಾಮ ಈ ದೇಶದ ಶ್ರದ್ಧೆ, ರಾಮ ನಮ್ಮೆಲ್ಲರ ಪರಿಪಾಲಕ, ಮರ್ಯಾದಾ ಪುರುಷೋತ್ತಮ ಅಂತ ಪ್ರತಿನಿತ್ಯ ಭಜನೆ ಮಾಡೋ ಅಂಥ ಜನಗಳು ಈ ದೇಶದಲ್ಲಿ ನಾವು ಜೀವನ ಮಾಡ್ತಾ ಇರೋದು. ನಮ್ಮ ಮುಂದೆ ಬಂದು ನೀವು ರಾಮನ ದೇವಸ್ಥಾನ ಮಾಡಿದ್ರೆ ಬಡವರು ಹೊಟ್ಟೆ ತುಂಬಲ್ಲ ಅಂತ ಹೇಳ್ತಿರಲ್ಲ, ರಾಮನ ದೇವಸ್ಥಾನಕ್ಕೆ ಹೋಗಿ ಬರೋ ಪ್ರತಿಯೊಬ್ಬ ಭಕ್ತನ ಹೊಟ್ಟೆಯನ್ನು ಕೂಡ ರಾಮನೇ ತುಂಬಿಸ್ತಿರೋದು. ಅಂಥ ರಾಮನ ಬಗ್ಗೆ ನೀವು ಇವತ್ತು ಭಾವನಾತ್ಮಕ ವಿಷಯವನ್ನು ಇಟ್ಕೊಂಡು ಈ ರೀತಿಯಾದ ಹೇಳಿಕೆ ಕೊಡಬೇಡಿ. ನಿಮ್ಗೇನಾದರೂ ಧೈರ್ಯ ಅನ್ನೋದಿದ್ರೆ, ತಾಕತ್ ಅನ್ನೋದಿದ್ರೆ ಸಿದ್ದರಾಮಯ್ಯನ ಪ್ರಶ್ನೆ ಮಾಡಿರಿ. ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ ಹೇಳ್ತಾ ಇರೋದು ಸಿದ್ದರಾಮಯ್ಯನ ಸರ್ಕಾರದ ಆಡಳಿತ ವೈಖರಿ ಇರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಈ ಕಳೆದ ಬಾರಿ ಸಿದ್ದರಾಮಯ್ಯನವ್ರದ್ದನ್ನು ಬಿಡಿ, ಈ ಬಾರಿ ನೀವು ಬಂದಿದ್ದೀರಲ್ಲ ಶಾಸಕರಾಗ ಆಯ್ಕೆಯಾಗಿ, ನಿಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಎಷ್ಟಪ್ಪ ಸಾಲ ಮಾಡಿರೋದು? ಮೊದಲನೇ ವರ್ಷದ ಬಡ್ಜೆಟಲ್ಲಿ 1,25,000 ಕೋಟಿ ರೂಪಾಯಿಗಳ ಸಾಲದ ಹೊರೆಯನ್ನು ಹೊರಿಸಿದ್ದೀರಾ. ಅಂದರೆ 1,25,000 ಕೋಟಿಗಳು. 1 ಲಕ್ಷ ಅಂತ ಹೇಳೋದು 1,25,000 ಸತಿ ಹಾಕಬೇಕು. ಇಷ್ಟು ಸಾಲವನ್ನು ಮಾಡಿ ಬಡ್ಜೆಟ್ ಬ್ಯಾಲೆನ್ಸ್ ಮಾಡಿರೋದು ಬ್ಯಾಲೆನ್ಸ್ ರಾಮಯ್ಯನವರು. ಹಿಂಗೂ ಅನ್ನಂಗಿಲ್ಲ. ಅವ್ರು ಯಾವ ರೀತಿಯಾಗಿ ಬ್ಯಾಲೆನ್ಸಾಗಿ ನಡ್ಕೊಂಡು ಹೋಗ್ತಾರೋ ಆ ರೀತಿಯಾಗಿ ಬಡ್ಜೆಟನ್ನು ಬ್ಯಾಲೆನ್ಸ್ ಮಾಡಿಬಿಟ್ರು. ಸಾಲದ ಹೊರೆಯನ್ನು ಕರ್ನಾಟಕ ರಾಜ್ಯದ ಜನತೆ ಮೇಲೆ ಹೊರಿಸಿದ್ದಾರೆ. ತೆರಿಗೆಗಳನ್ನೆಲ್ಲ ಹೆಚ್ಚಿಸ್ಬಿಟ್ರು. ಅದ್ರ ಬಗ್ಗೆ ಮಾತಾಡ್ರಿ, ಅದ್ರ ಬಗ್ಗೆ ಕೇಳ್ರಿ ಪ್ರಶ್ನೆನ. ನಿಮ್ಮ ರಸವತ್ತಾದ ವಾಕ್ಯಗಳಲ್ಲಿ ಪ್ರಶ್ನೆಗಳನ್ನ ಕೇಳ್ರಿ ಪ್ರದೀಪ್ ಈಶ್ವರ್ ಅವರೇ. ಅದನ್ನು ಬಿಟ್ಬಿಟ್ಟು ರಾಮನ ವಿಷಯಕ್ಕೆ ಯಾಕ್ರಿ ಬರ್ತೀರಾ ನೀವು? ರಾಮ ಅಂದರೆ ನಿಮ್ಗೆ ಅಲರ್ಜಿ ಆದರೆ ಸುಮ್ಮನೆ ಇರಿ, ಅಷ್ಟೇ ನಾವು ಹೇಳ್ತಕ್ಕಂಥದ್ದು. ಅದಾದಮೇಲೆ ಈ ಬಾರಿಯ ಬಡ್ಜೆಟಲ್ಲಿ ಈ 24-25ನೇ ಸಾಲಿನ ಬಡ್ಜೆಟಲ್ಲಿ ಎಷ್ಟು? 1,37,000 ಕೋಟಿ ರೂಪಾಯಿಗಳು ಸಾಲ ಮಾಡಲಿಲ್ವೇನ್ರಿ? ಮಾಡಿದಾರ ಇಲ್ವೇಲ್ರಿ? ಹೇಳ್ರಿ. ಸಾಲವನ್ನೂ ಮಾಡಿ ಎಷ್ಟು ಇವಾಗ ತೊಂದರೆ ಆಗ್ತಿದೆ ಕರ್ನಾಟಕಕ್ಕೆ ನೋಡಿ. ಈ ರೀತಿಯಾಗಿ ಎಲ್ಲ ಮುಖ್ಯಮಂತ್ರಿಗಳು ಬಂದಾಗೂ ಸಾಲ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ, ಆದರೆ ತಕ್ಕ ಮಟ್ಟಿಗಿತ್ತು. ಆದರೆ ಸಿದ್ದರಾಮಯ್ಯನವರಷ್ಟು ಸಾಲ ಮಾಡಿನೇ ಸರ್ಕಾರ ನಡೆಸಬೇಕು ಅನ್ನೋಂಥ ಮುಖ್ಯಮಂತ್ರಿಗಳು ಯಾರಿಲ್ಲ. ಹಂಗಾಗಿ ಇವತ್ತು ಕರ್ನಾಟಕ ರಾಜ್ಯದ ಬೊಕ್ಕಸದ ಪರಿಸ್ಥಿತಿ ಹೆಂಗಿದೆ? 54,000 ಕೋಟಿಗಳ ಬಡ್ಡಿಯನ್ನು ಕಟ್ಟೋ ಮಟ್ಟಕ್ಕೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರವನ್ನು ನೀವು ತಗೊಂಬಂದು ನಿಲ್ಲಿಸಿರೋದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಲ್ಲೋಯ್ತು ನಿಮ್ಮ ವಿದ್ವತ್ತು ಇದ್ರ ಬಗ್ಗೆ ಪ್ರಶ್ನೆ ಎತ್ತೋದಕ್ಕೆ? ಅದನ್ನು ಬಿಟ್ಬಿಟ್ಟು ನೀವು ಮುಂಡಾಸ್ ಕಟ್ಬಿಟ್ರೆ ನರೇಗಾ ಯೋಜನೆ ಉಳಿದ್ಬಿಡ್ತೇನ್ರಿ. ಅದರಲ್ಲಿರೋ ಲೋಪಗಳನ್ನ ಸರಿಪಡಿಸಿದಾಗ ಯಾವ ವ್ಯಕ್ತಿ ಬಂದು ಕೆಲಸವನ್ನು ಮಾಡ್ತಾನೋ ಅವನಿಗೆ ಸರಿಯಾಗಿ ಕೂಲಿ ಸಿಗೋ ಹಂಗೆ ಮಾಡಿದಾಗ ಮಾತ್ರನೇ ನರೇಗಾ ಯೋಜನೆ VBG ರಾಮ್ಜಿ ಬಿಲ್ನ ಹೆಸರಿನಲ್ಲಿ ಉಳ್ಕೊಳ್ಳುತ್ತೆ.
ನಿಮಗೆ ಪಾಲನ್ನು ಭರಿಸ್ಲಿಕ್ಕಾಗಿಲ್ಲ ಅಂತ ಹೇಳಿದ್ರೆ ಅದನ್ನು ನೀತಿ ಆಯೋಗ ಇದೆ, ಅಲ್ಲೋಗಿ ಪ್ರಶ್ನೆ ಮಾಡಿ ನಮ್ಮ ರಾಜ್ಯ ಇವತ್ತು ಬಡತನದಲ್ಲಿದೆ, ನಾವು ಅಷ್ಟೊಂದು ಪಾಲನ್ನು ಭರಿಸ್ಲಿಕ್ಕಾಗಲ್ಲ, ನಮ್ಗೆ ಇನ್ನೂ ಹೆಚ್ಚಿಗೆ ಕೊಡಿ ಅಂತ ಕೇಳಿ ಮನವಿಯನ್ನು ಮಾಡಿ. ಅದು ಬಿಟ್ಬಿಟ್ಟು ಸಿದ್ದರಾಮಯ್ಯನವ್ರು ಬಂದ್ಬಿಟ್ಟು ವೇದಿಕೆ ಮೇಲೆ ಹೇಳ್ತಾರೆ ಒಂದೊಂದು ಗ್ರಾಮ ಪಂಚಾಯತಿಗೆ 1 ಕೋಟಿ ಸಿಕ್ತಿತ್ತು, ಇನ್ನು ಮುಂದೆ ಅದು ಸಿಗೋದೇ ಇಲ್ಲ ಅಂತ ಯಾಕ್ರಿ ಅಪಪ್ರಚಾರ ಮಾಡ್ತೀರಾ? 60 ಲಕ್ಷ ಈಗಲೂ ಕೇಂದ್ರ ಸರ್ಕಾರ ಕೊಡುತ್ತಲ್ವಾ? ಹೆಚ್ಚಿಗೆ ಕೇಳಿ, ನಮಗೆ ಪಾಲು ಸರಿ ಇಲ್ಲ, ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿ, ಇನ್ನೊಂದು ಸ್ವಲ್ಪ ನೀವು ಹೆಚ್ಚಿಗೆ ಕೊಡಿ ಅಂತ ಕೇಳಿ, ಅದರಲ್ಲಿ ಅರ್ಥ ಇದೆ. ಅದು ಬಿಟ್ಬಿಟ್ಟು ಸುಮ್ಮನೆ ಗಲಾಟೆ ಯಾಕೆ ಮಾಡೋದು? ನೀವೇ ಇವಾಗ ಒಂದು ಬಿಲ್ಲನ್ನು ಜಾರಿಗೆ ತೊಗೊಂಬಂದಾಗ ಚರ್ಚೆ ಆಗಿ ಅದೆಲ್ಲ ಆಗಿ ಅದು ಜನಗಳ ಮತ್ತು ಅಭಿವೃದ್ಧಿಗೆ ಪೂರಕವಾಗಿದೆ ಅನ್ನೋವಾಗ ಆ ಬಿಲ್ಲನ್ನು ವಿರೋಧ ಮಾಡೋವಂಥದ್ದು ಯಾಕೆ ಅನ್ನೋದು ಪ್ರಶ್ನೆ ಬರ್ತಿದೆ ಇಲ್ಲಿ. ಅದು ಬಿಟ್ಬಿಟ್ಟು ನೀವು ಸಂವಿಧಾನದ ಸಂರಕ್ಷಕರು ಅಂತ ಬಿಂಬಿಸ್ಕೊಳ್ಳೋರು, ನೀವು ಸಂವಿಧಾನ ರಕ್ಷಣೆ ಮಾಡಿ, ಎಲ್ಲರೂ ಮಾಡ್ತೀವಿ, ನಾವು ಕೂಡ ಸಂವಿಧಾನವನ್ನು ರಕ್ಷಣೆ ಮಾಡತಾನೆ ಇರೋದು ಪ್ರತಿಯೊಬ್ಬ ಪ್ರಜೆಯೂ ಕೂಡ. ಆದರೆ ನಿಮ್ಗೆ ಅಧಿಕಾರ ಸಿಕ್ಕಿದೆ ಅಂತ ಒಂದೇ ವಿಷಯ ಇಟ್ಕೊಂಡು ನೀವು ವಿಧಾನಸೌಧದೊಳಗಡೆ ವಿರೋಧ ಪಕ್ಷದವ್ರ ಕೈಯಲ್ಲಿ ಕಬ್ಬಣ ಕೊಡಬೇಕು ಅಂತ ಹೇಳ್ದಂಥವ್ರಲ್ವ. ಅದಕ್ಕೆ ಸ್ಪೀಕರ್ ಅವ್ರು ನಿಮ್ಗೆ ಹೇಳಿದ್ದು, ನಿನ್ನ ಕೈಗೆ ಹಗ್ಗ ಕೊಡಬೇಕಾ, ಸುಮ್ಮನೆ ಕೂತ್ಕೊಳ್ಳಪ್ಪ, ನೀನು ಇಲ್ಲದೇ ಇರೋದನ್ನೆಲ್ಲ ಕೆದಕ್ಬೇಡ ಅಂತ. ಹಾಗಾಗಿ ರಾಮನ ವಿಷಯ ಇದೇ ನಿಮ್ಮ ರಾಹುಲ್ ಗಾಂಧಿ ಅವ್ರು ಹೇಳಿದ್ದಾರೆ, ಅದು ಯಾವುದೋ ಬಿಲ್ ಜಾರಿಗೆ ತಂದಿದ್ದಾರೆ, ಅದ್ರ ಹೆಸರು ನನಗೆ ಗೊತ್ತಿಲ್ಲ ಅಂತ. ಅಂದರೆ ರಾಮನ ಕಂಡ್ರೆ ನಿಮ್ಮ ಬಾಯಲ್ಲಿ ಅಷ್ಟು ಕಹಿ ಆಗುತ್ತೆ, ನಿಮ್ಮ ಮನಸ್ಸಲ್ಲಿ ಅಷ್ಟೊಂದು ಕ್ರೋಧ ಉಂಟಾಗುತ್ತೆ. ಯಾಕ್ರಿ ರಾಮ ನಿಮಗೆಲ್ಲ ಏನು ಮಾಡಿದ್ದ ಅಂತ ಪ್ರಶ್ನೆ ಕೇಳ್ತೀನಿ. ಹಾಗಾಗಿ ಪ್ರದೀಪ್ ಈಶ್ವರ್ ಅವರೇ, ನೀವಿನ್ನೂ ಮೊದಲ ಬಾರಿಗೆ ಚುನಾಯಿತರಾಗಿರುವಂಥ ಶಾಸಕರು, ಇರಲಿ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ. ಆದರೆ ಹೇಳಿ ಕೇಳಿ ನೀವು ರಾಮನ ಆರಾಧಿಸುವಂಥ ಕೋಟ್ಯಾನುಕೋಟಿ ಭಕ್ತರು ನಾವು ಈ ದೇಶದಲ್ಲಿದ್ದೀವಿ. ನಿಮ್ಮ ಈ ಇಲ್ಲ ಸಲ್ಲದ ರಾಜಕಾರಣಕ್ಕೋಸ್ಕರ ರಾಮನ್ನ ಎಳೆದು ಅಂತ ಕೆಟ್ಟ ಕೆಲಸಕ್ಕೆ ನೀವು ಕೈ ಹಾಕಬೇಡಿ. ನಿಮ್ಮ ರಾಜಕೀಯ ಏನಿದ್ರು ರಾಜಕೀಯವಾಗೇ ಮಾತಾಡ್ಕೊಳ್ಳಿ. ರಾಮನ ವಿಷಯಕ್ಕೆ ಬಂದರೆ ಮಾತ್ರ ಜನ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಮುಂದಿನ ಚುನಾವಣೆಯಲ್ಲಿ ಏನು ಪಾಠ ಕಲಿಸ್ಬೇಕೋ ಅದನ್ನು ಕಲಿಸ್ತಾರೆ ನಿಮಗೆ ಅಂತ ಹೇಳುವಂಥ ವಿಷಯದೊಂದಿಗೆ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ಹಾಗೂ ಶೇರ್ ಮಾಡೋದರ ಮುಖಾಂತರ ಹಾಗೂ ಲೈಕ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.